So hi friends, welcome to my channel Square Money. ಈ ವಿಡಿಯೋಲಿ ನಾವು 30 by 37 which is almost 1110 ಸ್ಕ್ವೇರ್ ಫೀಟ್ ಪ್ಲಾಟ್ ಏರಿಯಲ್ಲಿ ಪ್ಲಾನ್ ಮಾಡಿರೋ ಫ್ಲೋರ್ ಪ್ಲಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಪ್ಲಾನ್ ಏನಿರುತ್ತೆ, ದಿಸ್ ಈಸ್ ವೆಸ್ಟ್ ಫೇಸಿಂಗ್ ಪ್ಲಾನ್ ಆಗಿರುತ್ತೆ. ಸೊ ಇದು ನಾರ್ತ್, ಸೌತ್, ಈಸ್ಟ್ ಬರುತ್ತೆ ಆ್ಯಂಡ್ ದಿಸ್ ಈಸ್ ವೆಸ್ಟ್ ಆ್ಯಂಡ್ ವೆಸ್ಟ್ ಪೋರ್ಷನ್ಗೆ ರೋಡ್ ಇದೆ. ಸೊ ಈ ಡೈರೆಕ್ಷನಲ್ಲಿ ದಿಸ್ ಸೈಡ್ ನಮಗೆ ರೋಡ್ ಸಿಗುತ್ತೆ ಆ್ಯಂಡ್ ದಿಸ್ ಈಸ್ ಅ ಡೂಪ್ಲೆಕ್ಸ್ ಹೌಸ್ ಆಗಿರುತ್ತೆ. ಇದು ಗ್ರೌಂಡ್ ಫ್ಲೋರಲ್ಲಿ ಕಂಪ್ಲೀಟ್ ಪಾರ್ಕಿಂಗ್ನ ಪ್ಲಾನ್ ಮಾಡಿದ್ದೀವಿ ಆ್ಯಂಡ್ ಕಮಿಂಗ್ ಟು ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ಮನೇನ ಪ್ಲಾನ್ ಮಾಡಿದ್ದೀವಿ ವಿಚ್ ಈಸ್ ಅ ಡೂಪ್ಲೆಕ್ಸ್ ವಿಚ್ ಹ್ಯಾಸ್ 4 bedroom. That will be a 4 BHK. ಪರ್ಟಿಕ್ಯುಲರ್ಲಿ ಈ ವಿಡಿಯೋಲಿ ನಾನು ಫಸ್ಟ್ ಫ್ಲೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಯಾವ ಥರ ಫ್ಲೋರ್ ಪ್ಲಾನ್ ಸೆಟ್ ಮಾಡಿದ್ದೀವಿ ಅಂತ ನೋಡೋಣ. ಸೊ ನಮಗೆ ಇದೇನು ಸ್ಟೇರ್ಕೇಸ್ ಕಾಣಿಸ್ತಿದೆಯಲ್ಲ, ಈ ಸ್ಟೇರ್ಕೇಸ್ ಇಟ್ಕೊಂಡು ನಾವು ಫಸ್ಟ್ ಫ್ಲೋರ್ಗೆ ಬರ್ತೀವಿ. ಸೊ ದಿಸ್ ವಿಲ್ ಬಿ ಅವರ್ ಫಸ್ಟ್ ಫ್ಲೋರ್ ಆ್ಯಂಡ್ ದಿಸ್ ಈಸ್ ಅವರ್ ಮೇನ್ ಎಂಟ್ರೆನ್ಸ್. ಇದು ನಮ್ಮ ಮೇನ್ ಎಂಟ್ರೆನ್ಸ್ ಆಗಿರುತ್ತೆ. ಎಂಟ್ರಿ ಆದಮೇಲೆ ನಾವು ವಿಲ್ ಬಿ ಇನ್ ಅ ಲಿವಿಂಗ್ ರೂಮ್ ಆ್ಯಂಡ್ ಲಿವಿಂಗ್ ರೂಮ್ ಆಲ್ಮೋಸ್ಟ್ ನಮ್ಮದು ಸೊ ಆಲ್ಮೋಸ್ಟ್ ಇಷ್ಟು ಪ್ಲೇಸ್ನ ಕವರ್ ಆಗಿರುತ್ತೆ ಲಿವಿಂಗ್ ರೂಮ್. ಓಕೆ, ದಿಸ್ ವಿಲ್ ಬಿ ದ ಲಿವಿಂಗ್ ರೂಮ್ ಆ್ಯಂಡ್ ಲಿವಿಂಗ್ ರೂಮ್ ಸೈಜ್ ಬಂದ್ಬಿಟ್ಟು 19 feet 10 inches by 11 feet 7 inches ಆಗಿರುತ್ತೆ. ಸೊ ಕ್ವೈಟ್ ಬಿಗ್ ಲಿವಿಂಗ್ ರೂಮ್ನ ಪ್ಲಾನ್ ಮಾಡಿದ್ದೀವಿ ನಾವು. ಸೊ ಈ ಡೈರೆಕ್ಷನಲ್ಲಿ ಬಂದುಬಿಟ್ಟು 19 ಆಲ್ಮೋಸ್ಟ್ 20 feet ಆಗಿರುತ್ತೆ ಆ್ಯಂಡ್ ವರ್ಟಿಕಲಲ್ಲಿ ಬಂದುಬಿಟ್ರೆ ಆಲ್ಮೋಸ್ಟ್ 11 feet 1 inches ಸಿಗುತ್ತೆ ನಮ್ಮ ಲಿವಿಂಗ್ ರೂಮ್. ಆ್ಯಂಡ್ ಲಿವಿಂಗ್ ರೂಮ್ ಆದಮೇಲೆ ಫಸ್ಟ್ ಫ್ಲೋರಲ್ಲಿ ನಾವು ಒಂದು ಬೆಡ್ರೂಮ್ನ ಪ್ಲಾನ್ ಮಾಡಿದ್ದೀವಿ. ದಿಸ್ ಈಸ್ ದ ಬೆಡ್ರೂಮ್. ಸೊ ಈ ಬೆಡ್ರೂಮ್ನ ಲೊಕೇಶನ್ ಬಂದುಬಿಟ್ಟು ದಿಸ್ ವಿಲ್ ಬಿ ಸೌತ್ ವೆಸ್ಟಲ್ಲಿ ನಾವು ಬೆಡ್ರೂಮ್ನ ಪ್ಲಾನ್ ಮಾಡಿದ್ದೀವಿ ಆ್ಯಂಡ್ ಬೆಡ್ರೂಮ್ ಡೈಮೆನ್ಷನ್ ಬಂದುಬಿಟ್ಟು 11 feet 6 inches by 11 feet 3 inches ಆಗಿರುತ್ತೆ. ಈ ಡೈರೆಕ್ಷನಲ್ಲಿ 11 feet 6 ಇರುತ್ತೆ ಆ್ಯಂಡ್ ವರ್ಟಿಕಲ್ ಡೈರೆಕ್ಷನ್ನಲ್ಲಿ 11 feet 3 inches ಬರುತ್ತೆ ಫ್ರೆಂಡ್ಸ್. ಸೊ ಬೆಡ್ರೂಮ್ ಆದಮೇಲೆ ನಾವು ಪೂಜಾ ರೂಮ್ನ ಪ್ಲಾನ್ ಮಾಡಿದ್ದೀವಿ ವಿಚ್ ಈಸ್ ಇನ್ ನಾರ್ತ್ ಈಸ್ಟ್ ಕಾರ್ನರ್. ಸೊ ದಿಸ್ ವಿಲ್ ಬಿ ದ ಪೂಜಾ ರೂಮ್ ಆ್ಯಂಡ್ ಪೂಜಾ ರೂಮ್ದು ಸೈಜ್ ಬಂದುಬಿಟ್ಟು 5 feet by 4 feet ಸಿಕ್ಕಿರುತ್ತೆ. ಸೊ ದಿಸ್ ವಿಲ್ ಬಿ 5 feet ಆ್ಯಂಡ್ ವರ್ಟಿಕಲಲ್ಲಿ 4 feet ಆಗಿರುತ್ತೆ ಆ್ಯಂಡ್ ದಿಸ್ ಕ್ಯಾನ್ ಬಿ ಮಾಡಿಫೈಡ್. ನಮ್ಮ ಕ್ಲೈಂಟ್ ಪ್ರಕಾರ ಅವರಿಗೆ ಅಟ್ಲೀಸ್ಟ್ ಇಷ್ಟು ಸ್ಪೇಸ್ ಬೇಕಾಗಿತ್ತು ಪೂಜಾ ರೂಮ್ಗೆ. ಸೊ ಆ ಥರ ನಾವು ಪ್ಲ್ಯಾನ್ನ ಮಾಡಿದ್ದೀವಿ. ಸೊ ಫಸ್ಟ್ ಫ್ಲೋರಲ್ಲಿ ನಾವು ಡೈನಿಂಗ್ ಏರಿಯಾ ಕೂಡ ಸೆಟ್ ಮಾಡಿದ್ದೀವಿ. ಸೊ ದಿಸ್ ವಿಲ್ ಬಿ ಅವರ್ ಡೈನಿಂಗ್ ಏರಿಯಾ. ಸೊ ಕಂಪ್ಲೀಟ್ ಈ ಪೋರ್ಷನ್ ಡೈನಿಂಗ್ ಏರಿಯಲ್ಲಿ ಕವರ್ ಆಗಿರುತ್ತೆ ಆ್ಯಂಡ್ ಡೈನಿಂಗ್ ಏರಿಯಾ ಅಪ್ರಾಕ್ಸಿಮೇಟ್ ದ ಸೈಜ್ ಆಫ್ ಡೈನಿಂಗ್ ಏರಿಯಾ ಈಸ್ 10 feet 4 inches by 7 feet ಆಗಿರುತ್ತೆ ಆ್ಯಂಡ್ ಈ ಡೈರೆಕ್ಷನಲ್ಲಿ 10 feet 4 inches ಇರುತ್ತೆ, ವರ್ಟಿಕಲಲ್ಲಿ 7 feet ಇರುತ್ತೆ. ನೆಕ್ಸ್ಟ್ ಕಿಚನಿಗೆ ಬಂದರೆ ನಾವು ಓಪನ್ ಕಿಚನ್ ಕಾನ್ಸೆಪ್ಟ್ನ ಪ್ಲಾನ್ ಮಾಡಿರೋದು ಇಲ್ಲಿ ನಾವು. ಸೊ ದಿಸ್ ವಿಲ್ ಬಿ ದ ಕಿಚನ್ ಆ್ಯಂಡ್ ದ ಡೈಮೆನ್ಷನ್ ಆಫ್ ದ ಕಿಚನ್ ಈಸ್ 9 feet 8 inches by 12 feet 2 inches ಆಗಿರುತ್ತೆ ಆ್ಯಂಡ್ ದಿಸ್ ವಿಲ್ ಬಿ 9 feet 8 inches ಆ್ಯಂಡ್ ವರ್ಟಿಕಲಲ್ಲಿ 12 feet 8 inches ಆಗಿರುತ್ತೆ. ಸೊ ದಿಸ್ ಈಸ್ ಅವರ್ ಕಿಚನ್ ಆ್ಯಂಡ್ ಕಿಚನಲ್ಲಿ ನಾವು ಪ್ರಾಪರ್ ಆಗಿ ಫ್ರಿಡ್ಜ್ ಏರಿಯಾ ಆ್ಯಂಡ್ ಯುಟಿಲಿಟಿ ಏರಿಯಾ ಆ್ಯಂಡ್ ಸ್ಟೋರ್ ರೂಮ್. ಇಲ್ಲಿ ಸ್ಟೋರ್ ರೂಮ್ ಎಲ್ಲಿದೆ ಅಂತಂದರೆ ನಾವು ಈ ಸ್ಟೇರ್ ಕೇಸ್ ಕೆಳಗಡೆ ಏನು ಪೋರ್ಷನ್ ಬರುತ್ತಲ್ಲ, ಸೊ ಬಿನಿತ್ ದ ಸ್ಟೇರ್ ಕೇಸ್ ದೇರ್ ವಿಲ್ ಬಿ ಅ ಸ್ಟೋರ್ ರೂಮ್. ಸೊ ಈ ಥರನ ಪ್ಲಾನ್ ಮಾಡಿದ್ದೀವಿ ನಾವು. ಸೊ ಸ್ಟೇರ್ ಕೇಸ್ ಕೆಳಗಡೆ ಕಂಪ್ಲೀಟ್ ಕ್ಯಾಬಿನೆಟ್ಸ್ ಬರುತ್ತೆ. ಆ ಕ್ಯಾಬಿನೆಟ್ಸಲ್ಲಿ ನಾವು ಸ್ಟೋರೇಜ್ ಏರಿಯಾನ ಪ್ರೊವೈಡ್ ಮಾಡ್ತಾ ಇದ್ದೀವಿ. Now coming to the washroom, so this will be the common toilet area and the size of the toilet area is 5 feet by 9 feet where ಈ ವಿಡ್ತಲ್ಲಿ 5 feet ಆಗಿರುತ್ತೆ, ವರ್ಟಿಕಲಲ್ಲಿ 9 feet ಆಗಿರುತ್ತೆ. So this is very quite spacious washroom and one more thing I forgot to tell you, ಇನ್ನೊಂದೇನು ನಾನು ಮರ್ತೆ ಅಂತಂದರೆ ಈ ಲಿವಿಂಗ್ ಏರಿಯಲ್ಲಿ ಮೇಲ್ಗಡೆ ಕಟ್ಔಟ್ನ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ಥರ ಕಟ್ಔಟ್ ಬರುತ್ತೆ ಮೇಲ್ಗಡೆ. ಆ್ಯಕ್ಚುಲಿ ಇಲ್ಲಿ ನಾವು ಸೆಕೆಂಡ್ ಫ್ಲೋರಿಗೆ ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ ನಾವು ಯಾವ ಥರ ಕಟ್ಔಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ಬಟ್ ಆದರೂ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕೊಡ್ತಾ ಇದ್ದೀನಿ. ದಟ್ ಈಸ್ ಕಟ್ಔಟ್ನ ಪ್ರೊವೈಡ್ ಮಾಡಿದ್ದೀವಿ, ವಿತ್ ಕಟ್ಔಟ್ನ ಪ್ಲಾನ್ ಮಾಡ್ತಾ ಇದ್ದೀವಿ ಆ್ಯಂಡ್
cutout dimension is almost 8 feet 6 inches by ವರ್ಟಿಕಲಲ್ಲಿ 7 feet ಆಗಿರುತ್ತೆ. ಸೊ ದಿಸ್ ಇಸ್ ದ ಕಟ್ಔಟ್ ಡೈಮೆನ್ಷನ್ ನಾವೇನು ಪ್ಲಾನ್ ಮಾಡಿದ್ದೀವಿ ಮನೆಗೆ, ಯಾಕಂದರೆ ನಮ್ಮ ಲಿವಿಂಗ್ ರೂಮ್ ಈಸ್ ಕ್ವೈಟ್ ಸ್ಪೇಷಿಯಸ್, ವಿಡ್ತಲ್ಲಿ ಲೆಂತಲ್ಲಿ ಕೂಡ ತುಂಬ ಇದೆ. ಸೊ ಅದೇ ರೇಷಿಯೋ ಆಸ್ಪೆಕ್ಟ್ ರೇಷಿಯೋ ಇಟ್ಕೊಂಡು ನಾವು ಕಟ್ಔಟ್ನ ಪ್ಲಾನ್ ಮಾಡಿದ್ದೀವಿ. ಆ್ಯಂಡ್ ಇನ್ ಡೀಟೇಲ್ ಆಗಿ ಸೆಕೆಂಡ್ ಫ್ಲೋರಲ್ಲಿ ಗೊತ್ತಾಗುತ್ತೆ ನಾವು ಕಟ್ಔಟ್ ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ದಿಸ್ ಈಸ್ ಸ್ಟೇರ್ಕೇಸ್. ಫ್ರೆಂಡ್ಸ್, ಇದು ಸ್ಟೇರ್ಕೇಸ್ ಬರುತ್ತೆ. ಆ್ಯಂಡ್ ಸ್ಟೇರ್ಕೇಸ್ ವಿಡ್ತ್ ನಾನು 3 feet ಕೊಟ್ಟಿದ್ದೀನಿ, ವಿಚ್ ಈಸ್ ಆಕ್ಸೆಸಿಬಲ್, ಕ್ವೈಟ್ ಸ್ಪೇಷಿಯಸ್, ಪರವಾಗಿಲ್ಲ. ಮನೆ ಒಳಗಡೆ ಆಗಿರೋದ್ರಿಂದ 3 feet ಈಸ್ ಮೋರ್ ದೆನ್ ಸಫಿಷಿಯಂಟ್. ಆ್ಯಂಡ್ ವಿತ್ ದಿಸ್ ಸ್ಟೇರ್ಕೇಸ್ ವಿ ಕ್ಯಾನ್ ಆಕ್ಸೆಸ್ ಫಾರ್ ದ ಸೆಕೆಂಡ್ ಫ್ಲೋರ್. ಆ್ಯಂಡ್ ಕಮಿಂಗ್ ಟು ದ ಸೆಕೆಂಡ್ ಫ್ಲೋರಲ್ಲಿ ಒಂದು ಬಾಲ್ಕನಿ ಬರುತ್ತೆ, ಪ್ಲಸ್ ಒಂದು ಕಟ್ಔಟ್ ಬರುತ್ತೆ, ಪ್ಲಸ್ 3 bedroom ಬರುತ್ತೆ ಸೆಕೆಂಡ್ ಫ್ಲೋರಲ್ಲಿ. ಆ್ಯಂಡ್ ದಿಸ್ ಆಲ್ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋಲಿ ನಾನು ಸೆಕೆಂಡ್ ಫ್ಲೋರ್ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತೀನಿ. ಸೊ ದ ಓನ್ಲಿ ಥಿಂಗ್ ನೀವೇನು ಮಾಡಬೇಕು ಅಂತಂದರೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಯು ವೋಂಟ್ ಮಿಸ್ ಎನಿ ವಿಡಿಯೋ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಪ್ಲ್ಯಾನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ. ಆ್ಯಂಡ್ ಈ ಥರ ಪ್ಲ್ಯಾನ್ ನಿಮಗೂ ಬೇಕು ಅಂತಂದರೆ ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಡ್ತೀನಿ. So this is the contact number and you can contact to this number. Either WhatsApp ಆದರೂ ಮಾಡಿ, ಕಾಲ್ ಆದರೂ ಮಾಡಿ, ಪರವಾಗಿಲ್ಲ. ಡೆಫಿನೆಟ್ಲಿ ಐ ವಿಲ್ ಬಿ ಹೆಲ್ಪಿಂಗ್ ಯು. ಆ್ಯಂಡ್ ಈ ಥರ ಪ್ಲ್ಯಾನ್ ನಿಮಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ನಿಮಗೆ ಪ್ಲ್ಯಾನ್ನ ಪ್ರೊವೈಡ್ ಮಾಡ್ತೀನಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಆ್ಯಂಡ್ ಸಪೋರ್ಟ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ನಾನು ಸೆಕೆಂಡ್ ಫ್ಲೋರ್ ತರ್ತೀನಿ. ಸೊ ನೀವು ಮಿಸ್ ಮಾಡಬಾರ್ದು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನನಗೂ ಖುಷಿ ಆಗುತ್ತೆ ವಿಡಿಯೋಸ್ ಮಾಡೋಕ್ಕೆ. ಆ್ಯಂಡ್ ಡೆಫಿನೆಟ್ಲಿ ನಿಮಗೂ ಏನಾದರೂ ಹೆಲ್ಪ್ ಬೇಕಿತ್ತು ಅಂತಂದರೆ ಐ ವಿಲ್ ಬಿ ಹೆಲ್ಪಿಂಗ್ ಯು. ಪ್ಲೀಸ್ ಕಾಂಟ್ಯಾಕ್ಟ್ ಟು ದಿಸ್ ನಂಬರ್. ಟಿಲ್ ದ ನೆಕ್ಸ್ಟ್ ವಿಡಿಯೋ. ಸಿ ಯು ಗೈಸ್. ಬಾಯ್.